ಕರ್ನಾಟಕ ಸರ್ಕಾರವನ್ನು, ವಿಶೇಷವಾಗಿ ಕೈಗಾರಿಕಾ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಚಿವರಾದ ಎಂ ಬಿ ಪಾಟೀಲ್ರಿಗೆ ಭಾರತ ಸರ್ಕಾರದ ಪರವಾಗಿ, ರೈಲ್ವೆ ಇಲಾಖೆ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನನಗೆ ಹೋದ ವಾರ ನಮ್ಮ ರೈಲ್ವೆ ಸಚಿವರಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನಾವು ವಂದೇ ಭಾರತ್ ಟ್ರೈನ್ನ ಸ್ಲೀಪಿಂಗ್ ಕೋಚನ್ನು ನೋಡೋದಕ್ಕೋಸ್ಕರವಾಗಿ ಬೆಂಗಳೂರಿಗೆ ಬಂದಿದ್ವಿ. ಅದಾದಮೇಲೆ ರೈಲ್ವೆ ಇಲಾಖೆಯ ಅನೇಕ ಯೋಜನೆಗಳನ್ನು ಚರ್ಚೆ ಮಾಡಿ ನಮ್ಮ ಕೇರೈಡ್ನ ಎಮ್ ಡಿ ಅವರು ನನಗೆ ಒಂದು 5 ನಿಮಿಷ ತಾವು ಮಂತ್ರಿಗಳನ್ನು ಭೇಟಿ ಮಾಡಿಸಿ ಅಂದಾಗ ನಾನು 1.5 ಗಂಟೆ ನಾವು ಏರ್ಪೋರ್ಟಲ್ಲಿ ಇರ್ತೀವಿ. ಉತ್ತರ ಪ್ರದೇಶದ 1-2 ರೈಲು ಯೋಜನೆಗಳನ್ನು ಇಲ್ಲಿಂದಾನೆ ವಿಡಿಯೋ ಕಾನ್ಫರೆನ್ಸಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಮಂತ್ರಿಗಳಲ್ಲೇ ಇರ್ತಾರೆ, ಬನ್ನಿ ಅಂದು ಮಾತಾಡಿದಾಗ ನಾನು ಮತ್ತು ಅವರು ಎಂ ಬಿ ಪಾಟೀಲ್ ಏನು, ಅವ್ರ ಇತಿಹಾಸ ಏನು, ಕೆಲವಾರು ವಿಚಾರಗಳನ್ನು ನನ್ನದಾದಂಥ ಸ್ನೇಹಪರವಾದ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಸನ್ಮಾನ್ಯ ರೈಲ್ವೆ ಮಂತ್ರಿಗಳು ಹಾಗಾದರೆ ತಾವು ಅವ್ರ ಹತ್ರ ಕುಳಿತುಕೊಂಡು ಚರ್ಚೆ ಮಾಡಿ ಈ ಯೋಜನೆಗಳಾಗಿರಬಾರ್ದು, ಇದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ಪ್ರಧಾನಮಂತ್ರಿಗಳ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆಯಲ್ಲಿ ಅವರೇ ಸ್ವತಃ ಇದನ್ನು ಯೋಜನೆಯನ್ನು 20/6/2022 ಅಡಿಗಲ್ಲು ಹಾಕಿದ್ರು. ಅದಾದಮೇಲೆ ಟೆಂಡರ್ ಆಗಿತ್ತು. ಈ ಯೋಜನೆ ವೆಚ್ಚ 15,767 ಕೋಟಿ ರೂಪಾಯಿ. ಇದರಲ್ಲಿ 20% ರಾಜ್ಯ ಸರ್ಕಾರ, 20% ಕೇಂದ್ರ ಸರ್ಕಾರ, ಇನ್ನು 60% ನಾವು ಸಾಲವನ್ನು ತೆಗೆದುಕೊಂಡು ಯೋಜನೆಯನ್ನು ಮಾಡೋದು ಅಂತ ಅನ್ನೋ ದೃಷ್ಟಿಯಿಂದ ಇದನ್ನು ತಗೊಂಡ್ವಿ. ಇದನ್ನು ನಾವು ಮೇ 26ವರೆಗೆ 1,026 ಕೋಟಿ ರೂಪಾಯಿ ಖರ್ಚಾಗಿದೆ. ಕೇಂದ್ರ ಸರ್ಕಾರ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಬಾಕಿದು ರಾಜ್ಯ ಸರ್ಕಾರವು ಕೂಡ ಆ ವೆಚ್ಚವನ್ನು ಭರಿಸಿದೆ. ಈ ಸಾರಿ ರಾಜ್ಯ ಸರ್ಕಾರ ಸಬರ್ಬನ್ ರಾಜ್ಯ ಸರ್ಕಾರ 400 ಕೋಟಿ ರೂಪಾಯಿ ಇಟ್ಟಿದೆ. ನಾವು 300 ಕೋಟಿ ಇಟ್ಟಿದ್ದೀವಿ, 350 ಕೋಟಿ ಇಟ್ಟಿದ್ದೀವಿ. ನನಗನ್ನಿಸ್ತದೆ ಈ ವರ್ಷ ಇದಕ್ಕೆ ಇನ್ನೂ ಕೂಡ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ ಅದಕ್ಕೆ ಹಿತಿಮಿತಿಯನ್ನು ನೋಡಿಕೊಂಡು ಸನ್ಮಾನ್ಯ ಮಂತ್ರಿಗಳು ಅವರ ಅನುಭವದಲ್ಲಿ ಹಂಚ್ಕೊಂಡಾಗ ನಮ್ಮ ಪಾಲಿನ ಹಣವನ್ನು ತಕ್ಷಣವೇ ಇನ್ನೂ ಜಾಸ್ತಿ ಆದರೂ ಕೂಡ ಅದು ಬಿಡುಗಡೆ ಮಾಡೋದಕ್ಕೆ ನಾನು ಸನ್ಮಾನ್ಯ ಸಚಿವರ ಹತ್ರ ಮತ್ತು ನಮ್ಮ ಬೋರ್ಡ್ನಲ್ಲಿ ಕನ್ವಿನ್ಸ್ ಮಾಡಿ ಅದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನನಗೊಂದು ಸಂತೋಷ ಆಗಿದ್ದು, ಇವತ್ತು 2 ತುಂಬ ಜವಾಬ್ದಾರಿಯಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಇಬ್ಬರು ಮಂತ್ರಿಗಳು ಸೇರಿ ಎಲ್ಲ ಅಧಿಕಾರಿಗಳ ಸಮಕ್ಷಮದಲ್ಲಿ 148 ಕಿಲೋಮೀಟ್ರು ಈ ಒಂದು ಸಬರ್ಬನ್ ರೈಲು ಯೋಜನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅಡಿಗಲ್ಲನ್ನು ಹಾಕಿದ್ದು. ನಾವು ಇವಾಗ 2 ಮತ್ತು 4ನೇ ಹಂತದ 2 ಯೋಜನೆಗಳಿಗೆ 70 ಕಿಲೋಮೀಟರ್ ದೂರದ ಸಬರ್ಬನ್ ರೈಲನ್ನು ಡಿಸೆಂಬರ್ 2026ಕ್ಕೆ ನಾವು ಲೋಕಾರ್ಪಣೆಯನ್ನು ಮಾಡ್ತೀವಿ ಅನ್ನೋದನ್ನು ಇವತ್ತು ನಿಮ್ಮ ಮೂಲಕ ಬೆಂಗಳೂರು ಮಹಾಜನತೆಗೆ ತಿಳಿಸೋದಕ್ಕೆ, ರಾಜ್ಯದ ಜನತೆಗೆ ತಿಳಿಸೋದಕ್ಕೆ ನಾವಿಬ್ಬರು ಕೂಡ ಇವತ್ತು ಅದಕ್ಕೆ ತಂದೆ ಆದಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಈ ಕಾರಿಡಾರ್ನಲ್ಲಿ ಬೈಯಪ್ಪನಹಳ್ಳಿ, ಚಿಕ್ಕಬಾಣಾವರ ಮತ್ತು ರಾಜನಕುಂಟೆ ಹಾಗೂ ಇನ್ನಿತರೆ ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಳ್ಳಾಪುರ, ಚಿಕ್ಕಬಾಣಾವರ, ಈಲಲಿಗೆಯಿಂದ ರಾಜನಕುಂಟೆ ಕಾರಿಡಾರ್ 2, ಈಲಲಿಗೆಯಿಂದ ರಾಜನಕುಂಟೆ ಇದೆರಡರಿಂದ 26 ಕಿಲೋಮೀಟ್ರು, ಕಾರಿಡಾರ್ 4, ಈಲಲಿಗೆ ರಾಜನಕುಂಟೆ 48 ಕಿಲೋಮೀಟ್ರು, ಇನ್ನೊಂದು ಬೈಯಪ್ಪನಹಳ್ಳಿ ಚಿಕ್ಕಬಾಣಾವರ 26 ಕಿಲೋಮೀಟ್ರ್, 26, 42, 43, 72-73 ಕಿಲೋಮೀಟ್ರನ್ನ ನಾವು ಕೊಡ್ತಾಯಿದ್ದೀವಿ. ಒಂದು ಬೆಂಗಳೂರಿನ ಇವತ್ತಿನ ಜನಸಂದಣಿ ಮತ್ತು ಜಾಗವನ್ನು ಬಿಡಿಸ್ಕೊಳ್ಳೋದಾಗಲಿ, ರೈಲ್ವೆ ಇಲಾಖೆ ಜೊತೆಗೆ, ಮೆಟ್ರೋನವ್ರ ಜೊತೆಗೆ, ಬಿ ಡಿ ಎನವ್ರ ಜೊತೆಗೆ, ಮತ್ತು ಬೇರೆ ಬೇರೆ ರೆವಿನ್ಯೂನವ್ರ ಜೊತೆಗೆ, BBMP ಅವ್ರ ಜೊತೆಗೆ ಒಂದು ರೀತಿಯ ಬಾಂಧವ್ಯವನ್ನು ಬೆಳೆಸಿ ಸನ್ಮಾನ್ಯ ಮೂಲಭೂತ ಸೌಕರ್ಯ ಮತ್ತು ಕೈಗಾರಿಕಾ ಮಂತ್ರಿಗಳು ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ನನಗನ್ನಿಸ್ತದೆ ಈ 72 ಕಿಲೋಮೀಟರ್ ದೂರವನ್ನು 26 ಡಿಸೆಂಬರ್ ಒಳಗಡೆ ಬಿಡುಗಡೆ ಮಾಡ್ತೀವಿ. ಇದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 2 ಸರ್ಕಾರಗಳು ಸಮನ್ವಯತೆಯಿಂದ ಕೆಲಸ ಮಾಡಿದ್ರೆ ಯಾವ ರೀತಿ ನಾವು ಮೆಸೇಜನ್ನು ಕೊಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಆಯ್ತದೆ.
ಮತ್ತು ಈ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರ್ತಂಥ ಕರ್ನಾಟಕ ಸರ್ಕಾರವನ್ನು ವಿಶೇಷವಾಗಿ ಸನ್ಮಾನ್ಯ ಎಂ ಬಿ ಪಾಟೀಲ್ರ ನಾನು ಅಭಿನಂದಿಸ್ತೀನಿ.